ಕಾನ್ಸ್ಟೇಬಲ್, ಯಾರಿ ಅವನು ಗಾಡಿ ಮುಂದೆನೆ ಬರ್ತಾ ಇದ್ದಾನೆ? ಗೊತ್ತಿಲ್ಲ ಸರ್. ಏಯ್ ಏನದು? ಏಯ್ ಏಯ್ ನಿಂತ್ಕೊಳ್ಳೋ. ಏಯ್ ಏಯ್ ಯಾರಗಳೋ? ಏಯ್ ರೀ ಯಾರಿ ಅವನು? ಅದೇ ನೋಡ್ರಿ. ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಸರ್. ಏನದು? ತಲೆ ಸರ್. ಅಲ್ಲೇನಾ? ಏಯ್ ಸರ್ ಏನ್ರಿ ಹೇಳ್ತಿದ್ದೀರಾ? ನಿಜವಾಗ್ಲೂ ಸರ್ ತಲೆನೇ ಸರ್. ತಲೆ ತಲೆ ಸರ್. ಸರ್ ತಲೆ ಇದೆ. ರೀ ಕಾನ್ಸ್ಟೇಬಲ್, ಇದು ನಮಗ್ ಗೊತ್ತಿರೋ ಒಂದೇ ತಲೆ. ಏನ್ರಿ ಮಾಡೋದೀಗ? ಸರ್ ಹೇಳು ಪೊಲೀಸು. ಅದು ರತ್ನ, ನಿಮ್ ತಮ್ಮನ್ ತಲೆನ ಯಾರೋ ಕತ್ತರಿಸಿ ಗಾಡಿಲ್ ತಂದು ಬಿಸಾಕ್ ಹೋಗಿದ್ದಾನೆ. ಯಾರದನ್ ಮಾಡಿದ್ದು? ರತ್ನ ಯಾರು ಅಂತ ಗೊತ್ತಿಲ್ಲ ರತ್ನ. ಅವನು ಯಾರು ಅಂತ ಕಂಡು ಹಿಡ್ದು ಅವನು ಇದೇ ರೀತಿ ಕತ್ತರಿಸಾಕ್ತೀನಿ ನಾನು. ನಿಮ್ ತಮ್ಮನ್ ತಲೆ ಕತ್ತರಿಸಿರೋನ ಇಡೀ ಊರಲ್ಲೇ ಎಲ್ಲಿದ್ರು ಬಿಡಲ್ಲ ಅವನ್ನ. ಎತ್ಕೊಂಬಾರು. ಸರಿ ಆಯ್ತು, ಆದಷ್ಟು ಬೇಗ ಕಂಡು ಹಿಡ್ತೀನಿ. ರೀ ಬೇಗ ಬನ್ರಿ. ಏನಾಯ್ತಣ್ಣ? ನನ್ನ ಬಿಟ್ಟು ಹೋಗ್ಬಿಟ್ಟ. ಅಯ್ಯೋ ಅಯ್ಯೋ ತಮ್ಮ. ರತ್ನ ಯಾರಿಗ್ ಮಾಡಿದ್ದು? ನಮ್ ಇಳೆಯನ್ಗೆ. ರತ್ನ ನಮ್ ಇಳೆಯನ್ ಕೊಲ್ಲೋಷ್ಟು ಧೈರ್ಯ ಈ ಊರಲ್ಲಿ ಯಾರಿಗಿದೆ? ನಮ್ಮನ್ ಬಿಟ್ಟು ಹೋಗ್ಬಿಟ್ಟಲ್ಲ. ನನ್ನ ತಮ್ಮ ನನ್ ಬಿಟ್ಬಿಟ್ಟು ಹೋಗ್ಬಿಟ್ಟ. ನನ್ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅಯ್ಯೋ ಅವನಿಗೆ ಇಂಥ ಸಾವು ಬಂದ್ಬಿಡ್ತಲ್ಲ. ಅಯ್ಯೋ ಅಣ್ಣ. ಅಯ್ಯೋ ಅಯ್ಯೋ ಅಯ್ಯೋ. ಅವನ್ನ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡ್ಬೇಕು. ಹೋಯ್ತು ಕಣ್ರ, ಹೋಯ್ತು. ನಿಮ್ಮ ಲೈಫೇ ಹೋಯ್ತು. ಏನ್ ಮಾಡ್ದ ಗೊತ್ತಾ? ಕರ್ಣ ಇಳಿಯನ ಕೊಂಡ್ಬಿಟ್ಟ ಕಣ್ರು. ಏನಣ್ಣ ಹೇಳ್ತಿದ್ಯಾ? ಮಾಡ್ದೆ? ಎಲ್ಲ ಮುಗ್ದೋಯ್ತು. ಅವ್ರ ಕಡೆಗೆ ಎಷ್ಟು ದೊಡ್ಡ ರೌಡಿಗಳಿದ್ದಾರೆ ಗೊತ್ತಾ? ಅವ್ರನ್ನ ಯಾಕೋ ಎದುರಾಕೊಳಕ್ ಹೋದೆ? ಮುಗೀತು, ನಮ್ಮೆಲ್ರ ಕತೆನೂ ಮುಗೀತು ಕಣ್ರೋ. ನಮ್ಮೆಲ್ರೂ ಲೈಫ್ ಮುಗ್ದೋಯ್ತು. ಯಾಕೋ ಸುಮ್ನೆ ಗೋಳಾಡ್ತೀಯ? ಇಲ್ಲಿ ತಲೆ ಮೇಲೆ ಕುತ್ಕೊಂಡ್ ಮೆರಿಯೋರ್ ತಲೆ ತೆಗುದ್ರೇನೆ ಗೊತ್ತಾಗೋದು. ಏಯ್, ಅವ್ರನ್ನ ಮಾಡಿದ್ದಕ್ಕೆ ಸುಮ್ನೆ ಕೈ ಕಟ್ಕೊಂಡಿರ್ತಾರ ಅನ್ಕೊಂಡಿದ್ದೀನ? ನೋಡು, ನಮ್ಮ ಮಚ್ಚ ತಲೆನೇ ತೆಗೆದ್ ಬಂದಾನ ಅವನೀಗ. ನಮ್ ತಲೆ ಏನಾದ್ರು ತೆಗಿಬೇಕಂದ್ರೆ ಮೊದ್ಲು ಅವ್ರ ತಲೆಗಳು ಸರಿಯಾಗಿರ್ಬೇಕಂಡ್ರ. ನೋಡ್ರ, ಇವಾಗ ಮಾತಾಡಿದ್ರೆ ಏನೋ ಮಾಡೋದು. ಮೊದ್ಲು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ. ನಾವು ಅವನು ನೋಡಿ ಭಯದಿಂದ ಹೆದರಬಾರ್ದು, ಆ ಭಯದಿಂದ ಸಾಧಿಸ್ಬೇಕು. ನಾವು ಅವನ್ ಕಾಲ್ ಕೆಳಗಡೆ ಇರೋದಲ್ಲ, ಕಾಲ್ ಮೇಲೆ ಕಾಲ್ ಹಾಕಿ ತೋರಿಸ್ಬೇಕು. ನಾವ್ ಯಾರು ಅಂತ ತೋರಿಸ್ಬೇಕು. ಏಯ್, ಬೇರೆ ದಾರಿನೇ ಇಲ್ಲ ಕಣೋ. ಕಣ್ಣು ಮುಚ್ಕೊಂಡ್ ಆಟ ಆಡೋ ಬದ್ಲು ಕಣ್ಣಿಗೆ ಮಣ್ಣು ಬಿದ್ರುನು ಕಣ್ಣು ಮುಚ್ಚೋದೇ ಬೇಡ. ಇವ್ರಿಗೆಲ್ಲ ಭಯ ಪಡ್ಕೊಂಡು ಎಷ್ಟು ದಿನ ಅಂತ ಇರೋದು? ನಾವ್ ಯಾರು ಏನು ಅಂತ ಗೊತ್ತಾಗ್ಬೇಕು ತಾನೆ ಅವ್ರಿಗೆ. ಬಾರ ನೋಡ್ಕೊಳ್ಳೋಣ. ಸೋಲೋ ಗೆಲುವೋ, ಇನ್ಮೇಲೆ ಯಾರು ಒಂಟಿಯಾಗಿರ್ಬಾರ್ದು. ಉಸಿರೇ ಹೋದ್ರು ಎಲ್ಲ ಜೊತೆಗಿರೋಣ. ಲೇ ಕರ್ಣ, ಮುಂದೆ ಏನು ಮಾಡ್ತೀಯಾ? ಯೋ ಪೊಲೀಸಪ್ಪ, ಕೇಸ್ ಹಾಕೋಣ, FIR ಹಾಕೋಣ ಅಂತ ಬಂದ್ಯಾ? ನಿಮ್ ಡಿಪಾರ್ಟ್ಮೆಂಟ್ ಪೇಪರ್ ಅಲ್ಲಿ ಆ ಹುಡುಗರ ಹೆಸರನ್ನ ನೀನ್ ಹಾಕ್ಬೇಡ. ಎಲ್ಲ ನಾವು ನೋಡ್ಕೋತೀವಿ, ಅರ್ಥ ಆಯ್ತಾ? ರತ್ನ, ನಿಮ್ ತಮ್ಮನ್ ತಲೆನ ಗಾಡಿಲಿ ತಗೊಂಡ್ ಬಂದು
ಚೆಂಡ್ ತರ ಬಿಸಾಕ್ಬಿಟ್ಟೋದ. ನೋಡಿ ಒಂದ್ ಕ್ಷಣ ನನ್ಗೆ ಗಾಬರಿ ಆಯ್ತು. ನೀನಿದ್ನ ಹೆಂಗ್ ತಡ್ಕೋತೀಯೋ ಗೊತ್ತಿಲ್ಲ. ರೇ ಕಾನ್ಸ್ಟೇಬಲ್, ಅಯ್ಯೋ ನೋಡ್ಬೇಡ ನೋಡ್ಬೇಡ, ಅಯ್ಯೋ ನೋಡ್ಬೇಡ. ನೋಡ್ರು. ಇಂಥ ಸಾವು ಬಂದ್ಬಿಡ್ತಾರೆ. ನನ್ ತಮ್ಮನ್ನ ಕೊಂದ್ಬಿಟ್ರು ನೋಡ್ರು. ಅವನ್ನ ಸಾಯಿಸ್ತಾರೆ, ಸುಮ್ನೆ ಬಿಡ್ಬಾರ್ದು. ನನ್ ತಮ್ಮನ ಮಗನ್ ತರ ನೋಡ್ಕೊಂಡಿದ್ದೆ ಕಣ್ರು. ನನ್ ಬಿಟ್ಬಿಟ್ಟು ಹೋಗ್ಬಿಟ್ಟ. ಅಳ್ಬೇಡ, ಸಮಾಧಾನ ಮಾಡ್ಕೋ. ಅಯ್ಯೋ ಅಣ್ಣ, ಒಬ್ಬನು ಬಿಡಬಾರ್ದು. ಒಬ್ಬೊಬ್ರನ್ನ ಕೊಚ್ಚಿ ಕೊಚ್ಚಿ ಸಾಯಿಸ್ಬಿಡ್ಬೇಕು ಅವ್ರನ್ನ. ರತ್ನ, ತಮ್ಮ ಮಿಸ್ ಆಗಿದ್ದಾನೆ ಅಂತ ಕೇಸ್ನ ಫೈಲ್ ಮಾಡಿ ಇವನಿಗೆ ಈ ಗತಿ ತಂದವನ್ನ ಸುಮ್ಮನೆ ಬಿಡಲ್ಲ ರತ್ನ. ನಿಮ್ ತಮ್ಮನ್ಗೆ ಈ ತರ ಆಗಿರೋದು ಇಲ್ಲಿರೋರ್ನ ಬಿಟ್ಟು ಬೇರೆ ಇನ್ಯಾರಿಗೂ ಗೊತ್ತಾಗ್ಬಾರ್ದು. ನಾನ್ ನೋಡ್ಕೋತೀನಿ ರತ್ನ. ಅವನ್ನ ಆದಷ್ಟು ಬೇಗ ಕಂಡು ಹಿಡಿದು ನಿನ್ ತಮ್ಮನ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ. ನಮ್ ತಮ್ಮನ್ನ ಯಾರು ಸಾಯಿಸಿದಾರೋ ಅಷ್ಟು ಜನಗಳ ತಲೆನೋ ನನ್ ಕಾಲ್ ಕೆಳಗ್ ಬಿದ್ದಿರ್ಬೇಕು. ಇದೇ ಜಾಗದಲ್ಲಿ ನೀನು ಹೋಗು. ಲಾನ, ನೀನು ಹೋಗ. ನಿನ್ ಕೋಪ ನನ್ಗೆ ಅರ್ಥ ಆಗತ್ತೆ. ನಾನು ಹೇಳೋದನ್ನ ಸ್ವಲ್ಪ ಕೇಳು. ನೀನು ಹೋಗು. ಯಾರು ನನ್ನ ತಮ್ಮನ್ ಸಾಯಿಸಿದ್ದು? ಯಾರು ಅವನು? ಕೇಳ್ತಿದ್ದೀನಲ್ಲ, ಹೇಳ್ರೋ. ನಾನ್ ನೋಡ್ದೆ ಸರ್. ಹೌದು ಸರ್, ನಾನ್ ನೋಡ್ದೆ. ಈಳ ನನ್ನ ನೋಡ್ಕೊಂಡು ಇಲ್ಲಿಂದ ಹೊರಟ. ಮನೆಗೆ ಹೋದ್ಮೇಲೂ ಕೂಡ ಫೋನಲ್ಲಿ ನನ್ನ ಜೊತೆನೆ ಮಾತಾಡ್ದ. ಆಗ ಅವನು ಬರೋ ದಾರಿಲಿ ಕರ್ಣ ಅನ್ನೋ ಯಾರ ಜೊತೆನೋ ಮಾತಾಡ್ತಾ ಇದ್ದ ಸರ್.
ಹಲೋ ಡಾರ್ಲಿಂಗ್. ಇವಾಗ ತಾನೇ ಇಲ್ಲಿಂದ ಹೋಗಿದ್ದು, ಹೌದು, ಮತ್ತೆ ಇನ್ನೇನು? ಆದ್ರೂ ನೆನಪಾಗ್ತಾನೆ ಇದೆಯಾ ಕಣೆ. ಮತ್ತೆ ಬರಲ್ಲ. ಒಂದು ನಿಮಿಷ ಇರೋ. ಯಾರಪ್ಪ ಇದು? ಏಯ್ ಏನಾಯ್ತು? ಲೇ ಕರ್ಣ, ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಇಲ್ಲೆಲ್ಲ ಕೂತ್ಕೋಬಾರ್ದು, ಹೋಗ್ತಾ ಇರೋ. ಲೇ ಕರ್ಣ, ನಿನಗೆ ಹೇಳ್ತಾ ಇರೋದು. ಏನೋ ಮುಖ ನೋಡ್ತಿದ್ಯಾ? ನೀನು ನನ್ನ ಕಾಲ್ ನೆಕ್ಕೋ ಅಂತ ನಾಯಿ ನನ್ನೇ ಗುರಾಯಿಸ್ತೀಯಾ? ಹೋಗ ಲೈ, ಹೋಗ್ತಾರ. ಏನಾಯ್ತು? ಯಾರು ಅವನು? ಕರ್ಣ? ಅವನ ವಿಷಯ ಬಿಟ್ಟಾಕೆ. ಈಗ ಮೋಡ್ ಬಂದಿದೆ, ಇನ್ನೊಂದ್ಸಲ ಬರ್ತೀನಿ. ಸುಮ್ನೆ ಹೋಗಿ ಮಲ್ಕೊಳ್ಳೋ. ಕಟ್ ಮಾಡ್ಬಿಡ ಕಣೆ. ಆ ಕರ್ಣನೇ ಸರ್ ನನ್ನ ಇಳಿಯನ್ನ ಕೊಂದಿರೋದು. ಅವನ್ನ ಬಿಡಬಾರ್ದು ಸರ್. ನನ್ನ ಇಳಿಯನ್ನ ನನ್ನಿಂದ ದೂರ ಮಾಡಿದವನ್ನ ಸುಮ್ನೆ ಬಿಡಬಾರ್ದು ಸರ್. ಆ ಕರ್ಣನ್ ತಲೆನ ರುಂಡದಿಂದ ಬೇರೆ ಮಾಡಿ ಸರ್. ಬಿಡಬೇಡಿ ಸರ್. ಆಟ ಆಡೋ ಹುಡುಗರ ಮುಂದೆ ಆಟ ಆಡ್ ನೀನು. ಆದ್ರೀಗ ನಮ್ ಸರ್ಕಲ್ ಅಲ್ಲಿ ಮಚ್ಚಿಡ್ದು ಆಟ ಆಡ್ಬೇಕು. ಅವ್ರು ಎಷ್ಟು ಜನ ಹುಡುಗರಿದಾರ ಎಲ್ರನ್ನೇ ಎತ್ತಾಕೊಂಡ್ ಬನ್ನಿ. ಯಾರನ್ನು ಬಿಡ್ಬೇಡಿ. ಲೇ ಪೊಲೀಸು, ಎಲ್ಲಾನು ಕರೆಕ್ಟ್ ಆಗಿ ನೋಡ್ಕೋ. ನನ್ ತಮ್ಮ ಸತ್ತಿರೋದ್ ಯಾರಿಗೂ ಕೂಡ ಗೊತ್ತಾಗ್ಬಾರ್ದು. ಅಣ್ಣ, ನಮ್ಮ ಹುಡುಗರನ್ನ ಕಳ್ಸೋದಾ?